ಮೊದಲನೆಯ ಪ್ರಶ್ನೆ, ಯಾವ ಹಣ್ಣು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ? ಎ ಪಪ್ಪಾಯಿ, ಬಿ ದ್ರಾಕ್ಷಿಗಳು, ಸಿ ಸೇಬು, ಡಿ ಕಿತ್ತಾಳೆ. ಉತ್ತರ ಡಿ ಕಿತ್ತಾಳೆ. ಎರಡನೆಯ ಪ್ರಶ್ನೆ, ನೈಸರ್ಗಿಕವಾಗಿ ಕಣ್ಣಿನ ಪೊರೆ ತಡೆಗಟ್ಟಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಕಿತ್ತಳೆ ಹಣ್ಣು, ಬಿ ಪಪ್ಪಾಯಿ, ಸಿ ಸೇಬು, ಡಿ ದ್ರಾಕ್ಷಿಗಳು. ಉತ್ತರ ಎ ಕಿತ್ತಾಳೆ. ಮೂರನೆಯ ಪ್ರಶ್ನೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪಾನೀಯ? ಎ ಗ್ರೀನ್ ಟೀ, ಬಿ ಹಾಲು, ಸಿ ಎಳೆನೀರು, ಡಿ ಸೋಡಾ. ಉತ್ತರ ಎ ಗ್ರೀನ್ ಟೀ. ನಾಲ್ಕನೇ ಪ್ರಶ್ನೆ, ಬೇಸಿಗೆಯಲ್ಲಿ ತನ್ನನ್ನು ತಾನು ಎತ್ತರವಾಗಿಟ್ಟುಕೊಳ್ಳುವ ಗೋಪುರ? ಎ ಚಾರ್ಮಿನಾರ್, ಬಿ ತಾಜ್ ಮಹಲ್, ಸಿ ಬುರ್ಜ್ ಖಲೀಫ್, ಐಫೆಲ್. ಉತ್ತರ ಡಿ ಐಫೆಲ್ ಟವರ್. ಐದನೆಯ ಪ್ರಶ್ನೆ, ಯಕೃತ್ತಿನ ಅಸಾಮಾನ್ಯ ಕ್ರಿಯೆಯನ್ನು ತೋರಿಸುವ ಮೂತ್ರದ ಬಣ್ಣ? ಎ ಗಾಢ ಹಳದಿ, ಬಿ ತಿಳಿ ಹಳದಿ, ಸಿ ಬಿಳಿ, ಡಿ ಕಂದು. ಉತ್ತರ ಎ ಗಾಢ ಹಳದಿ. ಆರನೆಯ ಪ್ರಶ್ನೆ, ಯಾವ ದಿಕ್ಕಿನಲ್ಲಿ ಕುಳಿತು ಊಟ ಮಾಡಬಾರದು ಮತ್ತು ಏಕೆ? ಎ ಉತ್ತರ ದಿಕ್ಕು, ಬಿ ಪೂರ್ವ ದಿಕ್ಕು, ಸಿ ದಕ್ಷಿಣ ದಿಕ್ಕು, ಡಿ ಪಶ್ಚಿಮ ದಿಕ್ಕು. ಉತ್ತರ ಎ ಉತ್ತರ ದಿಕ್ಕು. ನಮ್ಮ ಬದುಕಿಗೆ ಆಹಾರ ಅತ್ಯಗತ್ಯ. ಆರೋಗ್ಯಕರ ಜೀವನ ನಡೆಸಲು ನಾವು ತಿನ್ನುವ ಆಹಾರವು ಮಾತ್ರ ಸಾಕಾಗುವುದಿಲ್ಲ. ನಾವು ಯಾವ ದಿಕ್ಕಿನಲ್ಲಿ ಕುಳಿತು ಊಟ ಮಾಡುತ್ತೇವೆ ಎನ್ನುವುದರ ಮೇಲೆ ನಮ್ಮ ಆರೋಗ್ಯ ಅವಲಂಬಿತವಾಗಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಪೂರ್ವಾಭಿಮುಖವಾಗಿ ಕುಳಿತು ಊಟ ಮಾಡಿದರೆ ವಿದ್ಯೆ ವೃದ್ಧಿ, ಆಯುಷ್ಯ ವೃದ್ಧಿಯಾಗುತ್ತದೆ. ಪಶ್ಚಿಮ ದಿಕ್ಕಿಗೆ ಕುಳಿತು ಊಟ ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಉತ್ತರ ದಿಕ್ಕಿಗೆ ಕುಳಿತು ಊಟ ಮಾಡಿದರೆ ರೋಗ ಬರುತ್ತದೆ. ದಕ್ಷಿಣ ದಿಕ್ಕಿಗೆ ಕುಳಿತು ಊಟ ಮಾಡಿದರೆ ಶಾಶ್ವತ ಕೀರ್ತಿ ಬರುತ್ತದೆ. ಏಳನೆಯ ಪ್ರಶ್ನೆ, ಕಪ್ಪು ಬಾವುಟವು ಏನನ್ನು ಸಂಕೇತಿಸುತ್ತದೆ? ಎ ದುಃಖ, ಬಿ ಅಪಾಯ, ಸಿ ಶಾಂತಿ, ಡಿ ವಿರೋಧ. ಉತ್ತರ ಡಿ ವಿರೋಧ. ಎಂಟನೆಯ ಪ್ರಶ್ನೆ, ಯಕೃತ್ತನ್ನು ಸರಿಪಡಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತವೆ? ಎ ದ್ರಾಕ್ಷಿ ಹಣ್ಣು, ಬಿ ಆಲಿವ್ ಎಣ್ಣೆ, ಡಿ ಬ್ರೊಕೊಲಿ, ಡಿ ಬ್ಲೂಬೆರಿ. ಉತ್ತರ ಮೇಲಿನ ಎಲ್ಲವೂ. ಒಂಬತ್ತನೆಯ ಪ್ರಶ್ನೆ, ಪಾಕೆಟ್ ಚಿಪ್ಸ್ ತಿನ್ನುವುದರಿಂದ ಯಾವ ಅಂಗವು ಹಾನಿಗೊಳಗಾಗುತ್ತದೆ? ಎ ಮೆದುಳು, ಬಿ ಕಣ್ಣು, ಸಿ ಯಕೃತ್, ಡಿ ಹೃದಯ. ಉತ್ತರ ಡಿ ಹೃದಯ. ಹತ್ತನೆಯ ಪ್ರಶ್ನೆ, ಯಾವ ಜೀವಿಯು ಹೆಚ್ಚು ಮನುಷ್ಯರನ್ನು ಕೊಲ್ಲುತ್ತದೆ? ಎ ಹಾವು, ಬಿ ನಾಯಿ, ಸಿ ಮೊಸಳೆ, ಡಿ ಸೊಳ್ಳೆ. ಉತ್ತರ ಡಿ ಸೊಳ್ಳೆ. ಹನ್ನೊಂದನೆಯ ಪ್ರಶ್ನೆ, ಪ್ರಕೃತಿಯಲ್ಲಿ ಯಾವ ಬಣ್ಣ ಅಪರೂಪ? ಎ ಹಳದಿ, ಬಿ ಬಿಳಿ, ಸಿ ಹಸಿರು, ಡಿ ನೀಲಿ. ಉತ್ತರ ಡಿ ನೀಲಿ. ಹನ್ನೆರಡನೆಯ ಪ್ರಶ್ನೆ, ತನ್ನ ಆಹಾರವನ್ನು ಹುಡುಕಲು ತೋಳಕ್ಕೆ ಸಹಾಯ ಮಾಡುವ ಹಕ್ಕಿ? ಎ ನವಿಲು, ಬಿ ಗೂಬೆ, ಸಿ ಹದ್ದು, ಡಿ ಕಾಗೆ. ಉತ್ತರ ಡಿ ಕಾಗೆ. 13ನೇ ಪ್ರಶ್ನೆ, ಯಾವ ದೇಶವು ನಾಯಿಯನ್ನು ಹೆಚ್ಚು ಪೂಜಿಸುತ್ತದೆ? ಎ ಸ್ವೀಡನ್, ಬಿ ನಾರ್ವೆ, ಸಿ ಜಪಾನ್, ಡಿ ನೇಪಾಳ. ಉತ್ತರ ಡಿ ನೇಪಾಳ. 14ನೇ ಪ್ರಶ್ನೆ, ಕಪ್ಪು ಬಣ್ಣದ ಜೋಳ ಯಾವ ದೇಶದಲ್ಲಿ ಹುಟ್ಟುತ್ತದೆ? ಎ ಪೋಲ್ಯಾಂಡ್, ಬಿ ನಾರ್ವೆ, ಸಿ ಇಟಲಿ, ಡಿ ಪೆರು. ಉತ್ತರ ಡಿ ಪೆರು. 15ನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಯಾವುದು ಹೆಚ್ಚಿಸುತ್ತದೆ? ಎ ಸೊಪ್ಪುಗಳು, ಬಿ ಹಾಲು, ಸಿ ಹಣ್ಣುಗಳು, ಡಿ ತರಕಾರಿಗಳು. ಉತ್ತರ ಎ ಸೊಪ್ಪುಗಳು.
16ನೇ ಪ್ರಶ್ನೆ, ಗಾಯಗೊಂಡಾಗ ರಕ್ತಸ್ರಾವವು ನಿಲ್ಲದಿದ್ದರೆ ಯಾವ ವಿಟಮಿನ್ ಕೊರತೆ ಇದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ B12. ಉತ್ತರ ಬಿ ವಿಟಮಿನ್ ಕೆ. 17ನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು? ಎ ಹತ್ತಿ, ಬಿ ಮೆಣಸಿನಕಾಯಿ, ಸಿ ಗೋಧಿ, ಡಿ ಅಕ್ಕಿ. ಉತ್ತರ ಡಿ ಭತ್ತ ಅಥವಾ ಅಕ್ಕಿ. 18ನೇ ಪ್ರಶ್ನೆ, ಯಾವ ಹಾಲನ್ನು ಕುಡಿಯುವುದರಿಂದ ಮೆದುಳು ಕ್ರಿಯಾಶೀಲವಾಗಿರುತ್ತದೆ? ಎ ಹಸು, ಬಿ ಮೇಕೆ, ಸಿ ಎಮ್ಮೆ, ಡಿ ಕತ್ತೆ. ಉತ್ತರ ಎ ಹಸು. 19ನೇ ಪ್ರಶ್ನೆ, ಯಾವ ತರಕಾರಿ ಹೃದಯಾಘಾತವನ್ನು ಉಂಟು ಮಾಡುವುದಿಲ್ಲ? ಎ ಟೊಮಾಟೊ, ಬಿ ಆಲೂಗಡ್ಡೆ, ಸಿ ಬಿಳಿ ಬದನೆ, ಡಿ ಎಲೆಕೋಸು. ಉತ್ತರ ಡಿ ಎಲೆಕೋಸು. 20ನೇ ಪ್ರಶ್ನೆ, ಅತಿ ಹೆಚ್ಚು ಹಾವುಗಳನ್ನು ಹೊಂದಿರುವ ದೇಶ ಯಾವುದು? ಎ ಆಸ್ಟ್ರೇಲಿಯಾ, ಬಿ ಭಾರತ, ಸಿ ಚೀನಾ, ಡಿ ಬ್ರೆಜಿಲ್. ಉತ್ತರ ಡಿ ಬ್ರೆಜಿಲ್. ದೀಪಾವಳಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಎ ಸಂಸ್ಕೃತ, ಬಿ ತಮಿಳು, ಸಿ ಹಿಂದಿ, ಡಿ ಬೆಂಗಾಳಿ. ಉತ್ತರ ಎ ಸಂಸ್ಕೃತ. ದೀಪಾವಳಿ ಎಂಬ ಸಂಸ್ಕೃತ ಪದದಿಂದ ಹುಟ್ಟಿಕೊಂಡಿದೆ. ಇದರರ್ಥ ದೀಪಗಳ ಸಾಲು. ವೈದ್ಯರ ಸಂಪರ್ಕವನ್ನು ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣನ್ನು ತಿನ್ನಬೇಕು? ಎ ಸೇಬು, ಬಿ ಕಿತ್ತಾಳೆ, ಸಿ ದಾಳಿಂಬೆ, ಡಿ ಮೋಸಂಬಿ. ಉತ್ತರ ಎ ಸೇಬು. ಸೇಬುಗಳು ತುಂಬಾ ಆರೋಗ್ಯಕರ ಹಣ್ಣು. ವೈದ್ಯರ ಸಂಪರ್ಕವನ್ನು ಕಡಿಮೆ ಮಾಡಲು ದಿನಕ್ಕೊಂದು ಸೇಬು ಹಣ್ಣನ್ನು ತಿನ್ನಬೇಕು. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವುದರ ಜೊತೆಗೆ ರೋಗದ ಅಪಾಯವನ್ನು ತಡೆಗಟ್ಟುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅನಾರೋಗ್ಯಕರ ಅಭ್ಯಾಸವಾಗಿದೆ? ಎ ಆಹಾರವನ್ನು ಹಂಚಿಕೊಳ್ಳುವುದು, ಬಿ ದಿನಕ್ಕೆ 2 ಬಾರಿ ಸ್ನಾನ ಮಾಡುವುದು, ಸಿ ಕುದಿಸಿದ ನೀರನ್ನು ಕುಡಿಯುವುದು, ಡಿ ಕೈ ತೊಳೆಯದೆ ತಿನ್ನುವುದು. ಉತ್ತರ ಡಿ ಕೈ ತೊಳೆಯದೆ ತಿನ್ನುವುದು. ಕೈ ತೊಳೆಯದೆ ತಿನ್ನುವುದು ಅನಾರೋಗ್ಯಕರ ಅಭ್ಯಾಸವಾಗಿದೆ. ಯಾವ ಹಣ್ಣು ಎಲ್ಲ ಜೀವಸತ್ವಗಳ ರಾಜ್ಯ? ಎ ಮಾವು, ಬಿ ದಾಳಿಂಬೆ, ಸಿ ಸೇಬು, ಡಿ ಪಪ್ಪಾಯಿ. ಉತ್ತರ ಎ ಮಾವು. ಹಣ್ಣುಗಳ ರಾಜ ಎಂದು ಮಾವಿನ ಹಣ್ಣನ್ನು ಕರೆಯುತ್ತೇವೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಖನಿಜಗಳು ಮತ್ತು ನಾರುಗಳ ಅತ್ಯುತ್ತಮ ಮೂಲವಾಗಿದೆ. ಬದನೆಕಾಯಿ ಜೊತೆ ಏನು ತಿಂದರೆ ಮಾನವನ ಆರೋಗ್ಯಕ್ಕೆ ಅಪಾಯ? ಎ ಬೆಂಡೆಕಾಯಿ, ಬಿ ಆಲೂಗಡ್ಡೆ, ಸಿ ಟೊಮಾಟೊ, ಡಿ ಪುಂಡಿ ಪಲ್ಯ. ಉತ್ತರ ಡಿ ಪುಂಡಿ ಪಲ್ಯ. ಬದನೆಕಾಯಿ ಜೊತೆ ಪುಂಡಿ ಪಲ್ಯ ತಿಂದರೆ ಆರೋಗ್ಯಕ್ಕೆ ಹಾನಿಕರ, ಏಕೆಂದರೆ ಹೀಗೆ ತಿಂದರೆ ಸೋರಿಯಾಸಿಸ್ ಬರುವ ಸಾಧ್ಯತೆ ಬಹಳ ಇದೆ. ಚರ್ಮ ವ್ಯಾಧಿಗಳು ಬರುತ್ತದೆ. ಪುಂಡಿ ಪಲ್ಯ ಜೊತೆ ಬದನೆಕಾಯಿ ತಿಂದರೆ ಶರೀರಕ್ಕೆ ಬಹಳ ತೊಂದರೆ ಆಗುತ್ತದೆ.